ಎವರ್ಗ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಹೋಗಿದ್ರು ನೋಡಿ, ಅವರೆಲ್ಲ ಎಲಿಮಿನೇಟ್ ಆಗಿ ಹೊರಗಡೆ ಬಂದ ಕೂಡಲೇ ಮತ್ತೆ ರನ್ನರ್ ಆಗಿರ್ಬೋದು ಅಥವಾ ಟಾಪ್ 5 ಅಲ್ಲೇ ಇರ್ಬೋದು, ಸೊ ಎಲ್ಲರನ್ನೂ ಸಹಿತ ಮೀಡಿಯಾದವರು ಒಬ್ಬೊಬ್ಬರನ್ನೇ ಕರ್ಸಿ ಸ್ಟುಡಿಯೋದಲ್ಲಿ ಕೂರಿಸಿ ಇಂಟರ್ವ್ಯೂವನ್ನ ಮಾಡ್ತಾ ಇದ್ರು. ಬಿಗ್ ಬಾಸ್ ಮನೆಯಲ್ಲಿ ಹೇಗಿತ್ತು ಜೀವನ, ನಿಮ್ಮ ಜೀವನ ಹೇಗಿದೆ, ಸೊ ಈಗ ಸದ್ಯಕ್ಕೆ ನೀವು ಹೇಗಿದ್ದೀರಿ, ಮುಂದೆ ಏನೇನೋ ಪ್ರಾಜೆಕ್ಟ್ಗಳು ನಿಮ್ ಕೈಲಿವೆ, ಸೊ ಇದೆಲ್ಲದರ ಬಗ್ಗೆ ಸ್ಪರ್ಧಿಗಳ ಜೊತೆಗೆ ಮೀಡಿಯಾದವರು ಮಾತನಾಡಿ ಕಾನ್ವರ್ಸೇಷನ್ ಮಾಡಿ ಇಂಟರ್ವ್ಯೂವನ್ನ ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಜನಸಾಮಾನ್ಯರು ಏನ್ ಮಾಡ್ತಿದ್ರು ಅಂತಂದ್ರೆ, ಆ ಇಂಟರ್ವ್ಯೂಗಳನ್ನ ನೋಡುವ ಮೂಲಕ ಅಂತಂದ್ರೆ ಗೊತ್ತಿಲ್ದಿರುವಂತ ವಿಚಾರಗಳನ್ನ ತಿಳಿದುಕೊಳ್ಳೋ ಒಂದು ಪ್ರಯತ್ನ ಆಗ್ತಾ ಇತ್ತು ಈ ಇಂಟರ್ವ್ಯೂ ಮಾಡೋದ್ರಿಂದ. ಸೊ ಆದ್ರೆ ಈ ಬಿಗ್ ಬಾಸ್ ಸೀಸನ್ 11 ಮುಗಿದ ಕೂಡಲೇ ಅಂತಂದ್ರೆ ವಿನ್ನರ್ ಆಗಿರುವಂತಹ ಹನುಮಂತ ಲಮಾನಿಗೆ ಒಂದು ಇಂಟರ್ವ್ಯೂ ಆಗುತ್ತೆ. ಮೀಡಿಯಾದವರೆಲ್ಲರೂ ಸೇರಿ ಹನುಮಂತನನ್ನ ಇಂಟರ್ವ್ಯೂ ಮಾಡ್ತಾರೆ, ಒಂದು ವೇದಿಕೆಯನ್ನ ಸೃಷ್ಟಿ ಮಾಡ್ತಾರೆ, ಅಥವಾ ಲೈವೇ ಮಾಡ್ಬೋದು. ಅವಾಗ ನಾವು ಅವ್ರ ಜೊತೆ ಲೈವ್ ಅಲ್ಲಿ ಫೋನ್ ಅಲ್ಲಾದ್ರೂ ಮಾತಾಡ್ಬೋದು, ಇಲ್ಲ ಅವ್ರನ್ನ ಲೈವ್ ಅಲ್ಲಿ ನೋಡ್ಬೋದು. ಅವರ ರಿಯಲ್ ಲೈಫ್ ಕಹಾನಿ ಬಗ್ಗೆ ನಾವು ತಿಳಿದುಕೊಳ್ಳೋಣ, ಅವರ ಹುಡುಗಿ ಬಗ್ಗೆ ತಿಳಿದುಕೊಳ್ಳೋಣ, ಮತ್ತೆ ಅವರ ಮುಂದಿನ ಜೀವನ ಹೇಗೆ, ಯಾವೆಲ್ಲ ಆಫರ್ಗಳು ಅವ್ರ ಕೈಯಲ್ಲಿದೆ, ಸೊ ಹೀಗೆ ಅವರ ಲೈಫ್ ಸ್ಟೈಲ್ಗೂ ಮತ್ತೆ ಆ ಬಿಗ್ ಬಾಸ್ ಮನೆಗೂ ಎಷ್ಟು ಹೊಂದಾಣಿಕೆ ಆಯ್ತು, ಮತ್ತೆ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗ ತುಂಬಾ ಕಠಿಣ ಪರಿಸ್ಥಿತಿಯಲ್ಲಿದ್ರು, ತದನಂತರ ಅವರು ತುಂಬಾ ಚೆನ್ನಾಗಿ ಆಟವನ್ನ ಆಡ್ಕೊಂತೆಲ್ಲ ಹೋದ್ರಲ್ಲ, ಸೊ ಅದಕ್ಕೆಲ್ಲ ಕಾರಣಕ್ಕೇನು, ಮತ್ತೆ ಧನ್ರಾಜ್ ಮತ್ತೆ ಹನುಮಂತ ಲಮಾನಿಯ ಫ್ರೆಂಡ್ಶಿಪ್ ಕುರಿತಾಗಿ, ಸೊ ಎಲ್ಲದರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ, ಎಲ್ಲದರ ಬಗ್ಗೆಯೂ ಕೂಡ ಕೇಳಬೇಕು ಅಂತ ಹೇಳಿ ಜನ ವೇಟಿಂಗ್ ಅಲ್ಲಿ ಇದ್ರು. ಮತ್ತೆ ಮೀಡಿಯಾದವರು ಇಂಟರ್ವ್ಯೂವನ್ನ ಮಾಡ್ಬೇಕು, ಗೊತ್ತಿಲ್ದಿರೋ ವಿಚಾರಗಳನ್ನ ಹೊರ ತೆಗಿಬೇಕು ಅಂತ ಹೇಳಿ ಅವರು ವೇಟ್ ಮಾಡ್ತಾ ಇದ್ರು. ಆದ್ರೆ ಹನುಮಂತ ಲಮಾನಿ ಅದೆಲ್ಲದಕ್ಕೂ ಕೂಡ ತಣ್ಣೀರ್ ಹಚ್ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಹನುಮಂತ ಲಮಾನಿಗೆ ಟೈಮೇ ಇಲ್ಲ ಗುರು. ಹನುಮಂತ ಲಮಾನಿಗೆ ಹಲವು ಜಾತ್ರಾ ಮಹೋತ್ಸವಗಳಿಗೆ ಮತ್ತೆ ಹಲವು ವೇದಿಕೆ ಕಾರ್ಯಕ್ರಮಗಳಿದೆ. ಸೊ ಅದಕ್ಕೆಲ್ಲದಕ್ಕೂ ಕೂಡ ಹನುಮಂತನನ್ನೇ ಇನ್ವೈಟ್ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟಿನ ಕಳೆದ ಎಪಿಸೋಡ್ ನಲ್ಲಿ ಹೇಳಿದೆ, ಹನುಮಂತು ಆ ಕಾರ್ಯಕ್ರಮಕ್ಕೆ ಬಂದ್ಬಿಟ್ರೆ ಅಲ್ಲಿ ಜನ ಹೆಚ್ಚಾಗಿ ಸೇರ್ತಾರೆ. ಯಾಕಂತಂದ್ರೆ ಈಗ ಸದ್ಯಕ್ಕೆ ಟ್ರೆಂಡ್ ಅಲ್ಲಿ ಇರೋದು ಹನುಮಂತ ಲಮಾನಿ. ಸೊ ಹನುಮಂತನನ್ನ ಕರೆಸ್ಬಿಟ್ರೆ ಹನುಮಂತನನ್ನ ನೋಡ್ಬೇಕು, ಹತ್ತಿರದಿಂದ ನೋಡ್ಬೇಕು, ಹನುಮಂತ ಹೆಂಗ್ ಮಾತಾಡ್ತಾರೆ, ಸೊ ಇದೆಲ್ಲದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ಜನ ಓಡೋಡ್ಕೊಂಡು ಆ ಜಾತ್ರೆಗೆ ಮತ್ತೆ ಅದೇನೇ ಇರ್ಲಿ ಕಾರ್ಯಕ್ರಮ ಅಲ್ಲಿ ಹೋಗ್ತಾರೆ. ಸೊ ಈ ಒಂದು ಅಡ್ವಾಂಟೇಜ್ ಅನ್ನ ಇಟ್ಕೊಂಡು ಅದರ ಜೊತೆಗೆ ಆ ಒಂದು ಕಾರ್ಯಕ್ರಮದ ಮೂಲಕ ಹನುಮಂತನಿಗೆ ಗೌರವ ಸಲ್ಲಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ರು. ಸೊ ಹೀಗಾಗಿ ಹನುಮಂತ ಲಮಾನಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಮೀಡಿಯಾದವರು ಚಟಪಡಿಸ್ತಾ ಇದ್ದಾರೆ, ಯಾವಾಗ ಸಿಗ್ತಾರೆ ಹನುಮಂತ ಲಮಾನಿ, ಎಲ್ಲಿದ್ದಾರೆ ಹನುಮಂತ ಲಮಾನಿ, ಯಾವಾಗ ಬೆಂಗಳೂರಿಗೆ ಬರ್ತಾರೆ, ಸೊ ಆ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಯಾವಾಗ ಬರ್ತಾರೆ. ಸೊ ಹೀಗೆ ಇವರು ಯಾವುದೇ ಒಂದು ಮೀಡಿಯಾಗೂ ಕೂಡ ಇಂಟರ್ವ್ಯೂವನ್ನ ಕೊಟ್ಟಿದ್ದಾರೆ. ಹೇಗೆ ಅಂತಂದ್ರೆ, ಈಗ ಏನೋ ಒಂದು ನಡೀತಾ ಇರತ್ತೆ ಅಲ್ಲಿ, ಸೊ ಅಂತ ಸಂದರ್ಭದಲ್ಲಿ ಸೈಕಲ್ ಗ್ಯಾಪ್ ಅಲ್ಲಿ ಹೋಗಿ ಮೈಕ್ ಹಿಡ್ಕೊಂಡು ಮಾತನಾಡ್ಸಿರುವಂತದ್ದು. ಸೊ ಇಷ್ಟೇ ಆಗಿರೋದು ಅಂತಂದ್ರೆ, ಈಗ ಬೇರೆ ಸ್ಪರ್ಧಿಗಳಿಗೆಲ್ಲ ಇಂಟರ್ವ್ಯೂ ಮಾಡಿದ್ರು ನೋಡಿ, ಕಂಪ್ಲೀಟ್ ಒಂದು ಫ್ಲೆಡ್ಜ್ ಇಂಟರ್ವ್ಯೂವನ್ನ ತೆಗೆದುಕೊಂಡ್ರಲ್ಲ, ಸೊ ಆ ರೀತಿ ಹನುಮಂತನಿಂದ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ. ಯಾಕೆ ಅಂತಂದ್ರೆ ಹನುಮಂತನ ಬಳಿ ಟೈಮು ಇಲ್ಲ, ಹನುಮಂತನ ಬಳಿ ಟೈಮ್ ಕೇಳಕ್ಕೂ ಕೂಡ ಇವ್ರಿಗೆ ಆಗ್ತಾ ಇಲ್ಲ. ಅಷ್ಟಾಗಿ ಹನುಮಂತನದು ಬಿಸಿ ಶೆಡ್ಯೂಲ್ಡ್ ಆಗ್ಬಿಟ್ಟಿದೆ. ಸೊ ಇದೊಂದು ವಿಚಾರ ಆದ್ರೆ, ಇನ್ನೊಂದು ಕಡೆ ಈಗ ಹನುಮಂತ ಲಮಾನಿಗೆ ಹಲವು ಜಾತ್ರೆಗಳಿಗೆ ಇನ್ವೈಟ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಹನುಮಂತ ಲಮಾನಿ ತಮ್ಮ ಚಂದದ ಹಾಡುಗಳನ್ನ ಅಲ್ಲೂ ಕೂಡ ಹಾಡ್ತಾ ಇದ್ದಾರೆ, ಹಾಡು ಹೇಳೋ ಮೂಲಕ ಮತ್ತೆ ಗಮನ ಸೆಳಿತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ, ಅದು ಉತ್ತರ ಕರ್ನಾಟಕದ ಕಾರ್ಯಕ್ರಮ ಇರ್ಬೋದು. ಸೊ ಆ ಕಾರ್ಯಕ್ರಮದಲ್ಲಿ ಪ್ರಭು ಚೌಹಾಣ್ ಅವರು ನಿಮ್ಗೆ ಗೊತ್ತಿರೋ ವಿಚಾರ, ಶಾಸಕರು. ಸೊ ಅವರು ಹನುಮಂತ ಲಮಾನಿನ ನೋಡಿದ ತಕ್ಷಣ ಅವರು ಹೆಚ್ಚು ಪ್ರೀತಿಯನ್ನ ತೋರಿದ್ದಾರೆ ಮತ್ತೆ ಗೌರವಿಸಿದ್ದಾರೆ. ಜೊತೆಗೆ ಹನುಮಂತ ಹಾಡ್ತಾ ಇದ್ರೆ ಹನುಮಂತನ ಹಾಡಿಗೆ ತಾಳ ಹಾಕ್ತಾ ಅಲ್ಲಿ ಆ ಸ್ಟೆಪ್ ಅನ್ನು ಕೂಡ ಹಾಕಿದ್ದಾರೆ. ನೀವು ಗಮನಿಸಿರ್ಬೋದು, ಪ್ರಭು ಚೌಹಾಣ್ ಅವರು ಯಾವ್ದಾದ್ರು ಒಂದು ವೇದಿಕೆ ಇರ್ಲಿ ಅಥವಾ ಏನಾದ್ರೂ ಒಂದು ಕಾರ್ಯಕ್ರಮ ಅಥವಾ ಏನಾದ್ರೂ ಒಂದು ಜಾತ್ರೆ, ಏನಾದ್ರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹೀಗೇನಾದ್ರೂ ಇದ್ಬಿಟ್ರೆ ಅಲ್ಲಿ ಪ್ರಭು ಚೌಹಾಣ್ ಅವರ ಕಾಲು ಸುಮ್ನೆ ನಿಂತ್ಕೊಳಂಗೆ ಇಲ್ಲ. ಅವರು ತಯ್ಯತಕ್ಕ ಅಂತ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಸೊ ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಹುಲಿ ಹನುಮಂತ ಲಮಾನಿ ಉತ್ತರ ಕರ್ನಾಟಕದ ಹೆಮ್ಮೆಯನ್ನ ಹೆಚ್ಚಿಸಿದ್ದಾರೆ, ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಅಂತಂದ್ರೆ ಈ ಬಿಗ್ ಬಾಸ್ ವಿನ್ನರ್ ಆಗೋ ಮೂಲಕ, ಟ್ರೋಫಿನ ಎತ್ತಿ ಹಿಡಿಯೋ ಮೂಲಕ, ಅದರ ಜೊತೆಗೆ ಒಂದಲ್ಲ ಎರಡಲ್ಲ 5 ಕೋಟಿ ಅವ್ರಿಗೂ ಕೂಡ ಬಂದಿರಂಗಿಲ್ಲ ಅಷ್ಟೆಲ್ಲ ಓಟ್ಗಳು. ಸೊ 5 ಕೋಟಿ ಓಟ್ಗಳನ್ನ ಪಡೆದು ಇಂತಹ ಒಂದು ಗೆಲುವನ್ನ ಸಾಧಿಸಿರುವಂತಹ ಹನುಮಂತ ಲಮಾನಿನ ನೋಡಿ ಇಲ್ಲಿ ಪ್ರಭು ಚೌಹಾಣ್ ಅವರು ಖುಷಿ ಪಟ್ಟಿದ್ದಾರೆ. ಮತ್ತೆ ಹನುಮಂತ ಲಮಾನಿ ನಿಮ್ಗೆ ಗೊತ್ತು, ಆಬ್ವಿಯಸ್ಲಿ ಅವರ ಹಾಡುಗಳು ಎಷ್ಟು ಚಂದ ಇರತ್ತೆ, ಸುಮ್ನೆ ಹಂಗೆ ಹಿಂಗೆ ಅವರು ಹಾಡೋದಿಲ್ಲ.
ಅರ್ಥ ಇರತ್ತೆ, ಮತ್ತೆ ಅಲ್ಲಿ ಕೂತಿರುವಂತ ನೆರೆದಿರುವಂತ ಜನಕ್ಕೆ ಏನಾದ್ರೂ ಒಂದು ಮೆಸೇಜ್ ತಲುಪಬೇಕು. ಸೊ ಅಂತಹ ಹಾಡುಗಳನ್ನೇ ಹಾಡಿರ್ತಾರೆ. ಸೊ ಆ ಹಾಡುಗಳನ್ನ ಕೇಳಿಸ್ಕೊಂಡು ಇಲ್ಲಿ ಪ್ರಭು ಚೌಹಾಣ್ ಅವರು ಥಯ್ಯಾ ತಕ್ಕ ಅಂತ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಪ್ರಭು ಚೌಹಾಣ್ ಅವರು ತಾವೊಬ್ಬರೇ ಡ್ಯಾನ್ಸ್ ಮಾಡ್ಲಿಲ್ಲ, ಜೊತೆಗಿರುವಂತಹ ಹನುಮಂತ ಲಮಾಣಿನೂ ಕೂಡ ಕರ್ಕೊಂಡು ಇಲ್ಲಿ ಹನುಮಂತ ಲಮಾಣಿ ಹಾಡು ಹೇಳ್ತಾ ಪ್ರಭು ಚೌಹಾಣ್ ಅವ್ರ ಜೊತೆಗೆ ಸ್ಟೆಪ್ ಬೇರೆ ಹಾಕಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಹನುಮಂತ ಲಮಾಣಿಯ ಇಂಟರ್ವ್ಯೂ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಮೀಡಿಯಾದವರು ವೇಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿವರೆಗೂ ಸಹಿತ ಹನುಮಂತ ಲಮಾಣಿ ಸಿಕ್ಕೇ ಇಲ್ಲ. ನೋಡಿ, ಪ್ರತಿ ಒಂದು ಸೀಸನ್ ಗಳಲ್ಲೂ ನೀವು ಗಮನಿಸಿರ್ಬೋದು, ವಿನ್ನರ್ ಆಗಿದ ತಕ್ಷಣ ಮಾರನೇ ದಿವಸ ಇಂಟರ್ವ್ಯೂಗಳು ಅಲೋಟ್ ಆಗ್ಬಿಟ್ಟಿರತ್ತೆ. ನಾನು ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಆ ಚಾನಲ್ಗೆ ಹೋಗ್ಬೇಕು, ಇವ್ರಿಗೆ ಇಂಟರ್ವ್ಯೂ ಕೊಡ್ಬೇಕು. ಸೊ ಈ ರೀತಿ ಅಲೌಟ್ ಆಗ್ಬಿಟ್ಟಿರತ್ತೆ. ಆದ್ರೆ ಹನುಮಂತ ಲಮಾಣಿ ಇಲ್ಲಿವರೆಗೂ ಯಾವುದೋ ಒಂದು ಚಾನಲ್ಗೂ ಕೂಡ ಅವರು ಅಲೌಟ್ ಆಗಿಲ್ಲ, ಯಾವ ಚಾನಲ್ಗೂ ಕೂಡ ಇಂಟರ್ವ್ಯೂವನ್ನ ಕೊಟ್ಟಿಲ್ಲ. ಸೊ ನೀವ್ ಅನ್ಬೋದು, ಅಲ್ಲ ಮಾತಾಡ್ಸಿದ್ದಾರೆ, ಈ ತರ ಬೈಟ್ ಎಲ್ಲ ಚಿಕ್ಕ ಪುಟ್ಟ ಬೈಟ್ ಎಲ್ಲ ತಗೊಂಡಿದ್ದಾರೆ, ಸ್ವಲ್ಪ ಒಂದ್ 5-10 ನಿಮಿಷ ಮಾತಾಡ್ಸಿದಾರಲ್ಲ ಅಂತ ಅನ್ಬೋದು. ಬಟ್ ಅಷ್ಟೇ ಅಂತಂದ್ರೆ ಮೇನ್ ಪಾಯಿಂಟ್ ಎಲ್ಲ ಮಾತನಾಡಿರುವಂತದ್ದು, ಜೊತೆಗೆ ಕಂಪ್ಲೀಟ್ ಕುತ್ಕೊಂಡು ಒಂದು ಕಂಪ್ಲೀಟ್ ಫುಲ್ ಫ್ಲೆಡ್ಜ್ ಇಂಟರ್ವ್ಯೂ ಅಂತ ಮಾಡಿರೋದು ಯಾರು ಕೂಡ ಮಾಡಿಲ್ಲ, ಯಾರಿಗೂ ಕೂಡ ಸಿಕ್ಕೇ ಇಲ್ಲ. ನೋಡೋಣ, ಕಡೆ ಪಕ್ಷ ನಮಗಾದ್ರೂ ಸಿಗುತ್ತಾ? ನಾನು ಕೂಡ ಟ್ರೈ ಮಾಡಿದೆ. ಯಾಕೆ ಅಂತಂದ್ರೆ ಹನುಮಂತ ಲಮಾನಿಗೆ ಶೆಡ್ಯೂಲ್ ಬಿಸಿ ಆಗ್ಬಿಟ್ಟಿದೆ. ಸೊ ಹೀಗಾಗಿ ಅವರು ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಇದೆ ಅಲ್ಲ, ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ. ಸೊ ಅಷ್ಟೊಂದು ಬಿಸಿ ಆಗ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಹನುಮಂತ ಲಮಾನಿ ಬೆಂಗಳೂರಿಗೆ ಬರೋದು ಯಾವಾಗ, ಸೊ ಅವರು ಇಂಟರ್ವ್ಯೂ ಕೊಡೋದು ಯಾವಾಗ ಅದನ್ನ ಕೂಡ ಎಲ್ರು ಕಾದ್ ನೋಡ್ಬೇಕು. ಒಟ್ಟಿನಲ್ಲಿ ಹನುಮಂತ ಲಮಾನಿ ಅಲ್ಲಿ ಇಲ್ಲಿ ಏನಾದ್ರೂ ಒಂದು ಸದ್ದು ಮಾಡಿದ್ರೆ ಆ ಒಂದು ವಿಚಾರಗಳನ್ನ ಇಟ್ಕೊಂಡು ಈ ರೀತಿ ನಿಮ್ಮ ಮುಂದೆ ಅದನ್ನ ಪ್ರೆಸೆಂಟ್ ಮಾಡೋ ಕೆಲಸವನ್ನ ಸದ್ಯಕ್ಕೆ ಮಾಡ್ತಿದೀವಿ. ಒಟ್ಟಿನಲ್ಲಿ ಯಾಕೆ ಈ ತರ ಬೇರೆ ಎಲ್ಲ ವಿಷಯಗಳು ಇದೆ, ಸೊ ಅದನ್ನ ಬಿಟ್ಟು ನೀವು ಹನುಮಂತ ಲಮಾನಿಯ ವಿಷಯವನ್ನೇ ತೆಗೆದುಕೊಳ್ತೀರಾ ಅಂತ ಅಂದ್ರೆ, ಸೊ ಹನುಮಂತ ಲಮಾನಿದು ಕೂಡ ಒಂದು ಸಾಧನೆನೇ ಕಣ್ರಿ. ಯಾಕೆ ಅಂತಂದ್ರೆ ಹಳ್ಳಿ ಹುಡುಗ, ಗುಡಿಸ್ಲಲ್ಲಿರುವಂತ ಹುಡುಗ ಇವತ್ತು ಈ ಬೆಂಗಳೂರು ಅಂತ ಒಂದು ದೊಡ್ಡ ಪಟ್ಟಣದಲ್ಲಿ, ಅದರಲ್ಲೂ ಆ ಬಿಗ್ ಬಾಸ್ ಅನ್ನೋ ಒಂದು ಹೌಸ್ ನಲ್ಲಿ ಏನೂ ಗೊತ್ತಿಲ್ದಿರುವಂತ ಹುಡುಗನಿಗೆ ಸೊ ಬಿಗ್ ಬಾಸ್ ಅನ್ನೋ ಆ ಒಂದು ಮನೆ ಒಳಗಡೆ ಬಿಟ್ಟಾಗ, ಮತ್ತೆ ಅಲ್ಲಿ ಎಲ್ರು ಕೂಡ ತುಂಬಾ ತಿಳಿದವರು, ತುಂಬಾ ಬಲ್ಲವರು, ಅಂತವರ ಮಧ್ಯೆ ಹನುಮಂತ ಲಮಾನಿ ಟ್ರೋಫಿ ಗೆದ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಅದು ಸರಳ ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ. ಸೊ ಅನ್ಬೋದು ನೀವು ಹನುಮಂತ ಬುದ್ಧಿವಂತ, ಹಂಗೆ ಹಿಂಗೆ. ಆ ಬುದ್ಧಿವಂತಿಕೆ ಬರಬೇಕು ಅಂತಂದ್ರೂ ಕೂಡ ಕೆಲವೊಂದಿಷ್ಟು ಇದನ್ನಿರುತ್ತೆ. ಸೊ ಹಾಗಾಗಿ ಹನುಮಂತ ಲಮಾನಿ ಆ ಒಂದು ಮನೆಯಲ್ಲಿ ಅಷ್ಟೆಲ್ಲ ಸಾಹಸ ಪಟ್ಟು, ಅವರು ಸಾಹಸ ಪಟ್ಟೆ ಇಲ್ಲ, ಅವರು ಹೆಂಗೆ ಹೇಳ್ಬೇಕು ಅಂತಂದ್ರೆ ಅವರು ತುಂಬಾ ಸರಳವಾಗಿ ಆ ಒಂದು ಟ್ರೋಫಿನ ಹಿಡಿದ್ರು ಅಂತ ಹೇಳ್ಬೋದು, ನಾಜುಕಿನಿಂದ ಹಿಡಿದ್ರು ಅಂತ ಹೇಳ್ಬೋದು, ವಿನಯತೆಯಿಂದ ಹಿಡಿದ್ರು ಅಂತ ಹೇಳ್ಬೋದು. ಕೆಲವರು ಬಿಗ್ ಬಾಸ್ ಮನೆ ಒಳಗಡೆ ಹೋದ ನಂತರ ನೀವೇ ಗಮನಿಸಿರ್ತೀರ, ಸುಮ್ನೆ ಜಗಳ ಆಡೋದು, ಸುಮ್ನೆ ವಾದ ಮಾಡೋದು, ಸುಮ್ನೆ ಹೆಂಗೆಂಗೋ ಅಸಭ್ಯವಾಗಿ ಮಾತನಾಡೋದು, ಈ ರೀತಿ ಮಾಡ್ಕೊಂಡಿರ್ತಾರೆ. ಕಡೆ ಗಳಿಗೆಯಲ್ಲಿ ನೀವು ನಂಗೆ ವೋಟ್ ಮಾಡ್ಬೇಕು, ನನ್ನನ್ನ ಸೇವ್ ಮಾಡ್ಬೇಕು, ನನ್ನನ್ನೇ ನೀವು ಗೆಲ್ಲಿಸ್ಬೇಕು, ಟ್ರೋಫಿ ನನ್ನ ಹತ್ರನೇ ಬರ್ಬೇಕು, ಈ ರೀತಿ ರಿಕ್ವೆಸ್ಟ್ ಮಾಡೋದು ಕೂಡ ಉಂಟು. ಆದ್ರೆ ಹನುಮಂತ ಲಮಾನಿ ಡೇ 1 ಇಂದನೂ ಸಹಿತ ಯಾರ ಜೊತೆಗೂ ಕೂಡ ಕಿರಿಕ್ ಮಾಡ್ಕೊಂಡಿದ್ದನ್ನ ನಾವು ನೋಡ್ಲಿಲ್ಲ, ಯಾರ ಜೊತೆಗೂ ಕೂಡ ಅಗ್ರೆಸಿವ್ ಆಗಿ ಮಾತನಾಡಿದ್ದನ್ನ ನೋಡ್ಲಿಲ್ಲ. ಎಲ್ರಿಗೂ ಕೂಡ ಹನುಮಂತ ಲಮಾನಿಯ ಫೇವರೇಟ್ ಕಂಟೆಸ್ಟೆಂಟ್ ಆಗ್ಬಿಟ್ರು ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಒಳಗಿರುವಂತ ಸ್ಪರ್ಧಿಗಳಿಗೆ ಅಂತಂದ್ರೆ ಎದುರಾಳಿ ಸ್ಪರ್ಧಿಯನ್ನ ಯಾರು ಕೂಡ ಪ್ರೀತಿಸಲ್ಲ ಕಣ್ರಿ. ಆಯಾ ಕ್ಷಣಕ್ಕೆ, ಆಯಾ ಸಂದರ್ಭಕ್ಕೆ ಸ್ವಲ್ಪ ಏನೋ ಚೆನ್ನಾಗಿ ಮಾತಾಡ್ಬೋದು, ಮತ್ತೆ ನೆಕ್ಸ್ಟ್ ಮಿನಿಟ್ ಅಂತಂದ್ರೆ ಅವ್ರು ಎದುರಾಳಿ ಅನ್ನೋದು ಗೊತ್ತಿರತ್ತೆ. ಸೊ ಹೀಗಾಗಿ ಅವ್ರನ್ನ ಬಗ್ಬಡಿಯೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇರ್ತಾರೆ ವಿನಃ ಅವ್ರ ಜೊತೆ ಪ್ರೀತಿ ಕಾಳಜಿ ತೋರೋದ್ರಲ್ಲಿ ಯಾರು ಬ್ಯುಸಿ ಆಗಿರೋದಿಲ್ಲ. ಸೊ ಹನುಮಂತ ಲಮಾನಿಗ್ ಮಾತ್ರ ಅಲ್ಲಿ ಸ್ಪೆಷಲ್ ಆಗಿ ಒಂದು ಕಾಳಜಿ ಇರ್ತಿತ್ತು. ಯಾಕಂತಂದ್ರೆ ಹನುಮಂತನನ್ನ ವಿರೋಧಿಸ್ಬೇಕು ಅಂತಂದ್ರೆ ವಿರೋಧಿಸುವಂತ ಗುಣಗಳು ಹನುಮಂತನಲ್ಲಿ ಇರ್ತಿರ್ಲಿಲ್ಲ. ಏನೇ ಹೇಳಿದ್ರು ಅದಕ್ಕೆಲ್ಲದಕ್ಕೂ ಕೂಡ ಒಪ್ಕೊಂಡ್ ಬಿಡೋರು. ಸೊ ಇನ್ನೊಬ್ರಿಗೂ ಇವ್ರು ಏನಾದ್ರು ಹೇಳಿದ್ರೆ ಅವರು ಕೂಡ ಒಪ್ಕೊಳ್ಳುವಂತೆಯೇ ಇವ್ರು ಮಾತಾಡ್ತಾ ಇದ್ರು. ಅಷ್ಟೊಂದು ಚಂದ ಹನುಮಂತ ಲಮಾಣಿಯ ಮಾತು, ಅಷ್ಟೊಂದು ಚಂದ ಹನುಮಂತ ಲಮಾಣಿಯ ನಡವಳಿಕೆ. ಸೊ ಹೀಗಾಗಿ ಹನುಮಂತ ಲಮಾಣಿ ಅಂತಹ ದೊಡ್ಡ ಬಿಗ್ ಹೌಸ್ ನಲ್ಲಿ, ಬಿಗ್ ಬಾಸ್ ಮನೆಯಲ್ಲಿ ಅವರು ಈ ಒಂದು ಟ್ರೋಫಿನ ಗೆದ್ಕೊಂಡು ಅದ್ರಲ್ಲೂ 5 ಕೋಟಿ ಓಟ್ಗಳನ್ನ ಪಡೆದು ಇವತ್ತು ಸಾಹಸಮಯ ಸಾಧನೆಯನ್ನ ಮಾಡಿರೋದು ನಿಜಕ್ಕೂ ಶ್ಲಾಘನೀಯ. ಸೊ ಹೀಗಾಗಿ ಅವ್ರಿಗೆ ಹೋದಲ್ಲೆಲ್ಲ ಅವ್ರಿಗೆ ಸನ್ಮಾನಗಳು ಆಗ್ತಾನೆ ಇದೆ. ಸೊ ಪ್ರತಿಯೊಂದು ಜಾತ್ರಾ ಮಹೋತ್ಸವ ಇಲ್ಲೆಲ್ಲಾ ಕಡೆ ಅವ್ರನ್ನ ಕರಿತಾ ಇದ್ದಾರೆ, ಸೊ ಗೌರವಿಸ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಹಾಡು, ಸೊ ಮತ್ತೆ ಅವ್ರು ಬಂದಿದ್ದಾರೆ ಅನ್ನೋ ಒಂದು ಕ್ರೇಜ್ಗೆ ಜನ ಓಡಾಡ್ಕೊಂಡು ಬರ್ತಾ ಇದ್ದಾರೆ, ಹೆಚ್ಚೆಚ್ಚಾಗಿ ಜನ ಕೂಡ ಸೇರ್ತಾ ಇದ್ದಾರೆ. ಸೊ ಹೀಗಾಗಿ ಹನುಮಂತ ಲಮಾನಿ ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಅವರು ಯಾವ್ಯಾವ ಕಾರ್ಯಕ್ರಮದಲ್ಲಿ ಅವ್ರಿಗೆ ಇನ್ವಿಟೇಷನ್ ಸಿಗ್ತಾ ಇದೆ ಅಲ್ಲ, ಅಲ್ಲೇ ಹೋಗ್ಲಿ, ಇನ್ನಷ್ಟು ಅವ್ರಿಗೆ ಜನ ಅವ್ರನ್ನ ನೋಡಿ ಸಂಭ್ರಮಿಸಲಿ. ಸೊ ಅಲ್ಲಿ ಕೂಡ ಜನಕ್ಕೆ ಅವರು ಎಂಟರ್ಟೈನ್ ಮಾಡ್ಲಿ. ಮತ್ತೆ ಆ ಜನಗಳಿಗೆ ಅನ್ಸಿರುತ್ತೆ ಹನುಮಂತ ಲಮಾನಿನ ಗೌರವಿಸ್ಬೇಕು ಅಂತ ಹೇಳಿ. ಆ ಗೌರವವನ್ನ ಅವರು ಪಡಿತಾ ಇದ್ದಾರೆ, ಆ ಗೌರವಕ್ಕೆ ಅವರು ಭಾಜನರಾಗಿದ್ದಾರೆ ಅಂತ ಹೇಳ್ತಾ ಮುಂದಿನ
ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ. ನಮಸ್ಕಾರ.